ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಹುಲಿ ಹತ್ಯೆ ಪ್ರಕರಣ. ಓರ್ವ ಆರೋಪಿಯ ಬಂಧನವಾಗಿದೆ. 3 ದುಷ್ಕರ್ಮಿಗಳು ವಶಕ್ಕೆ. ಪ್ರಮುಖ ಆರೋಪಿ ಪಚ್ಚಮಲ್ಲ ಅಲಿಯಾಸ್ ಸಣ್ಣನ ಬಂಧನ. ಹನೂರು ತಾಲೂಕಿನ ಪಚ್ಚಿದೊಡ್ಡಿ ಗ್ರಾಮದ ಪಚ್ಚಮಲ್ಲ. ಗಣೇಶ್, ಗೋವಿಂದೇಗೌಡ, ಮಂಜುನಾಥ್, ಕಂಬಣ್ಣನನ್ನ ವಶಕ್ಕೆ ಪಡೆಯಲಾಗಿದೆ. ಪಚ್ಚಮಲ್ಲನ ಹಸುವನ್ನ ಹುಲಿ ಬೇಟೆಯಾಡಿ ತಿಂದಿತ್ತು. ಸಾಕಿದ ಹಸುವನ್ನ ಕೊಂದಿದ್ದಕ್ಕೆ ಪಚ್ಚಮಲ್ಲ ರೊಚ್ಚಿಗೆದ್ದಿದ್ದ. ಮಾಂಸದಲ್ಲಿ ವಿಷ ಹಾಕಿ ಹುಲಿಯನ್ನ ಈ ಕಿರಾತಕರು ಕೊಂದಿದ್ದಾರೆ. ಕೊಡಲಿಯಿಂದ 3 ಭಾಗಗಳಾಗಿ ಹುಲಿಯನ್ನ ತುಂಡರಿಸಿದ್ದಾರೆ. ಆರೋಪಿಗಳ ವಿಚಾರಣೆಯನ್ನ ಮಾಡುತ್ತಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಈ ಹಿಂದೆಯೂ ಕೂಡ ಮಲೆಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ 5 ಹುಲಿಗಳು ಸಾವನ್ನಪ್ಪಿದ್ವು. ಸತ್ತ ಹಸುವಿನ ಮೇಲೆ ವಿಷವನ್ನ ಸಿಂಪಡಿಸಿ 5 ಹುಲಿಗಳನ್ನು ಕೊಲ್ಲಲಾಗಿತ್ತು. ಆ ಘಟನೆ ಹಸಿರಾಗಿರುವಾಗಲೇ ಮತ್ತೊಂದು ಅದೇ ತೆರನಾದ ಘಟನೆ. ಆರೋಪಿ ಪಚ್ಚಮಲ್ಲ, ಆತನ ಫೋಟೋವನ್ನು ನೋಡ್ತಿದ್ದೀರಿ. ಈತನ ಹಸುವನ್ನೇ ಹುಲಿ ಬೇಟೆಯಾಡಿತ್ತು, ಕೊಂದಿತ್ತು. ಆ ಸೇಡನ್ನು ಇಟ್ಕೊಂಡು ತನ್ನ ಒಂದಷ್ಟು ಸಂಗಡಿಗರ ಜೊತೆ ಸೇರಿ ಹುಲಿಯನ್ನು ಹತ್ಯೆ ಮಾಡಿದ್ದಾನೆ. ಕೊಡಲಿಯಿಂದ 3 ಭಾಗಗಳಾಗಿ ಹುಲಿಯನ್ನು ಕತ್ತರಿಸಿದ್ದಾರೆ. ಹುಲಿಯ ಕಳೆಬರ ಪತ್ತೆಯಾಗುತ್ತೆ. ಅದರ ಮುಂಭಾಗದ 2 ಕಾಲುಗಳು, ತಲೆ, ಈ ರೀತಿಯಾಗಿ ಒಂದಷ್ಟು ಬಿಡಿಭಾಗಗಳು ಪತ್ತೆಯಾದಾಗ ದೇಹದ್ದು ಯಾರು ಕೊಂದಿರಬಹುದು ಅಥವಾ ಬೇಟೆಯಾಡಿರಬಹುದಾ ಅನ್ನೋದ್ರ ಬಗ್ಗೆ ಶಂಕೆ ವ್ಯಕ್ತವಾಗುತ್ತೆ. ನಂತರದಲ್ಲಿ ಪ್ರಕರಣದ ತನಿಖೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಇಳಿದಂತಹ ಸಂದರ್ಭದಲ್ಲಿ ಇದು ಸೇಡಿನ ಹತ್ಯೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಹುಲಿ ಹತ್ಯೆಯನ್ನ ಖಂಡಿಸಿದ್ದಾರೆ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಅವರು. ವನ್ಯಜೀವಿಗಳ ಆರೈಕೆಯಲ್ಲಿ ಸರ್ಕಾರ ವಿಫಲವಾಗಿದೆ. ನಾವು ಸಾಕಷ್ಟು ಪ್ರಾಣಿಗಳನ್ನು ಕಳ್ಕೊಂಡಿದ್ದೇವೆ. ಬೇಜವಾಬ್ದಾರಿತನದ ಆಡಳಿತದಿಂದ ಈ ರೀತಿಯಾಗಿ ಆಗ್ತಾ ಇದೆ. ಈ ವರ್ಷದಲ್ಲಿ ಒಟ್ಟು 6 ಹುಲಿಗಳ ಹತ್ಯೆಯಾಗಿದೆ. ಆದರೂ ಸರ್ಕಾರ ಯಾವುದೇ ಸೂಕ್ತವಾದ ಕ್ರಮವನ್ನು ಕೈಗೊಂಡಿಲ್ಲ. ಈ ಘಟನೆಯ ಕುರಿತು ಸೂಕ್ತ ತನಿಖೆ ಆಗಲಿ ಅಂತ ಹೇಳಿ ಯದುವೀರ್ ಒಡೆಯರ್ ಅವರು ಆಗ್ರಹಪಡಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಲೇಬೇಕು ಅಂತ ಹೇಳಿ ಅವರು ಆಗ್ರಹಿಸಿದ್ದಾರೆ. ವನ್ಯಜೀವಿಗಳ ಸಂರಕ್ಷಣಾ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ಮಾಡುವುದು ಬೇಡ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಯದುವೀರ್ ಅವರು ಪೋಸ್ಟ್ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ. ಹುಲಿಯ ಹತ್ಯೆಯ ಬಗ್ಗೆ ಏನು ಸ್ಟೋರಿ ಬಿತ್ತರವಾಗಿತ್ತೋ, ವರದಿಯಾಗಿತ್ತೋ, ಅದರ ಒಂದು ಕಟ್ಟಿಂಗ್ಸನ್ನು ತಮ್ಮ ಪೋಸ್ಟ್ನಲ್ಲಿ ಅಪ್ಲೋಡ್ ಮಾಡೋ ಮೂಲಕ ಯಾವ ರೀತಿಯಾಗಿ ನಿರ್ಲಕ್ಷ್ಯವನ್ನು ವಹಿಸಲಾಗ್ತಾ ಇದೆ ವನ್ಯಜೀವಿಗಳ ಸಂರಕ್ಷಣೆಯ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಯದುವೀರ್ ಒಡೆಯರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 5 ಹುಲಿಗಳು, ಅದಾದ ಮೇಲೆ ಈಗ ಒಟ್ಟು 6 ಹುಲಿಗಳು ಮಲೆಮಹದೇಶ್ವರ ಬೆಟ್ಟ ವ್ಯಾಪ್ತಿಯಲ್ಲಿ ಹತ್ಯೆಗೀಡಾಗಿವೆ. ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿ ಯದುವೀರ್ ಒಡೆಯರ್ ಅವರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನಿಮ್ಮ ನಿರ್ಲಕ್ಷ್ಯಕ್ಕೆ ಹುಲಿಗಳು ಹತ್ಯೆಯಾಗೋದು ಬೇಡ. ತಪ್ಪಿತಸ್ಥರು ಯಾರಿದ್ದಾರೋ ಅವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ಯದುವೀರ್ ಒಡೆಯರ್ ಅವರು ಪೋಸ್ಟ್ ಮುಖೇನವಾಗಿ ಸರ್ಕಾರವನ್ನು ತಿವಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಸುದೀರ್ಘವಾದ ಪೋಸ್ಟ್.